ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಳಿನ ಸಂಚಿಕೆನ ನೋಡ್ಕೊಂಬರೋಣ. ಪ್ರೇಮ ಕಾವ್ಯ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಕಲ್ಯಾಣಿ ಎಲ್ಲರೂ ಕೂಡ ರೆಡಿಯಾಗಿ ನಿಂತಿರ್ತಾರೆ. ಯಾಕೆ ಮಹಾದೇವ ಇನ್ನೂ ರೆಡಿನೇ ಆಗಿಲ್ಲ, ಇದೇನಾಗಪ್ಪ ಹಿಂಗೆ ನಿಂತಿದ್ಯಾ ಅಂತ ಹೇಳ್ತಾರೆ. ಅಯ್ಯೋ ಅವ್ವ, ಅದು ಅಲ್ಲೇ ರೂಮಲ್ಲೇ ಇಟ್ಟಿದ್ದೀನಿ ಕಣವ, ಕಾರಲ್ಲಿ ಇಟ್ಟಿದ್ದೀನಿ, ಹಾಗಾಗಿ ಅಲ್ಲೇ ಹೋಗಿ ಹಾಕೋತೀನಿ ಬಟ್ಟೆನ ಅಂತ ಹೇಳ್ತಾರೆ. ಏನಮ್ಮ ಕಾವ್ಯ ನೀನು ಕೂಡ ರೆಡಿ ಆಗಿಲ್ಲ? ಅದು ಅತ್ತೆ ನಾನು ಸ್ವಲ್ಪ ಬರ್ತಾ ಇಲ್ಲ. ಏನೋ ಬರ್ತಾ ಇಲ್ವಾ? ಯಾಕಮ್ಮ ಏನಾಯಿತು? ಮೈ ಹುಷಾರಿಲ್ವ? ಹೌದು ಅತ್ತೆ, ಸ್ವಲ್ಪ ಮೈಗೆ ಹುಷಾರಿಲ್ಲ, ಸೊ ಹಾಗಾಗಿ ನಾನು ಇವತ್ತು ಬರ್ತಾ ಇಲ್ಲ ಅಂತ ಕೇಳ್ತಾರೆ. ಈಗಂದರೆ ಹೇಗಮ್ಮ, ನೀನಿಲ್ಲ ಅಂತ ಅಂದರೆ ಈ ಫಂಕ್ಷನ್ ಏನು ಚೆನ್ನಾಗುತ್ತೆ ಹೇಳು? ಅವನಿಗೆ ಬೆನ್ನೆಲುಬಾಗಿ ನಿಂತರೇ ನೀನು ಹಿಂಗೆ ಅಂದ್ಬಿಟ್ರೆ ಅಂತ ಕೇಳ್ತಾರೆ. ಪ್ರೇಮನು ಯಾಕೆ ಕಾವ್ಯ ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲ ಅಕ್ಕ, ಸ್ವಲ್ಪ ಮೈ ಹುಷಾರಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಹೋಗು ಪ್ರೇಮ, ಡಾಕ್ಟರ್ ಕಿಟ್ಟರೋಗು, ಒಂದ್ಸಲ ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಹೇ ಪರವಾಗಿಲ್ಲ, ಇಟ್ಸ್ ಓಕೆ, ನಂಗೊಂದು ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ, ನೀವೆಲ್ಲರೂ ಕೂಡ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನನಗೆ ಆಗ್ತಾಯಿಲ್ಲ, ಸುಸ್ತಾಗ್ತಿದೆ, ಹುಷಾರಿಲ್ಲ ಅಂತ ಹೇಳ್ತೀನಿ ಅಂತಾನೆ, ತುಂಬ ಫೋರ್ಸ್ ಮಾಡಬೇಡಿ ಇಬ್ಬರು ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಮುಖ ಕೂಡ ಸ್ವಲ್ಪ ಸಪ್ಪಗಾಗುತ್ತೆ. ಏನಿದು ಹಿಂಗೆ ಹೇಳ್ತಿದ್ದಾಳಲ್ಲ ಕಡ್ಡಿ ತುಂಡ ಮಾಡಂಗೆ ಅಂತ ಹೇಳ್ತಾರೆ. ಆಗ ಪ್ರೇಮ ಇದಳು ಸರಿ ಬಿಡೆ, ಆಯಿತು ರೆಸ್ಟ್ ಮಾಡು ಅಂತ ಹೇಳ್ತಾಳೆ. ಕಾವ್ಯನು ಕೂಡ ಮಹಾದೇವನಿಗೆ ಆಲ್ ದ ಬೆಸ್ಟ್ ಮಹಾದೇವ, ನೀನೇನು ಬೇಜಾರು ಮಾಡ್ಕೋಬೇಡ ಆಯಿತಾ, ಎಲ್ಲ ಒಳ್ಳೆಯದಾಗಲಿ, ಖುಷಿಯಾಗಿ ಹೋಗ್ಬಿಟ್ಮಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹೇಶ್ವರಿನೂ ಕೂಡ ನಾನು ಅಕ್ಕ ಬರ್ತಾ ಇಲ್ಲ. ಮಹೇಶ್ವರಿ ಯಾಕೆ ಅಂತ ಕೇಳಿದಾಗ ಪೂರ್ವಿಗೆ ವಾಂತಿ ಭೇದಿ ಆಗ್ತಿದೆ, ಹಾಗಾಗಿ ನಾನು ಬರಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ, ನೀವೆಲ್ಲರೂ ಕೂಡ ಹೋಗ್ಬಿಟ್ಟು ಬನ್ನಿ, ಸನ್ಮಾನ ಮಾಡೋದು ನನಗೂ ಕೂಡ ನೋಡೋಕ್ಕೆ ತುಂಬಾ ಖುಷಿ, ಆದರೆ ಏನು ಮಾಡೋದು ಅಂತ ಹೇಳ್ತಾರೆ. ಪರವಾಗಿಲ್ಲ, ನೀನು ಹಾಸ್ಪಿಟಲ್ಗೆ ಹೋಗ್ಬಿಟ್ಬಾ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಹೊರಡೋಣ ಅಂತ ಹೇಳಿ ಎಲ್ಲರೂ ಕೂಡ ಹೊರಡ್ತಾರೆ. ಇನ್ನೊಂದು ಸಲ ಮಹಾದೇವ ಕೇಳ್ತಾ ಇರ್ತಾನೆ, ಕಾವ್ಯ ಲಾಸ್ಟಲ್ಲೇ ಕೇಳಿಸ್ಕೊತಿದ್ದೀನಿ, ದಯವಿಟ್ಟು ಬಾ ಕಾವ್ಯ, ನೀನಿಲ್ಲ ಅಂತ ಅಂದರೆ ಆ ಫಂಕ್ಷನ್ಗೆ ಒಂದು ಕಳೆನೇ ಇರಲ್ಲ, ನೀನಿದ್ರೇ ಒಂದು ಕಳೆ ಕಾವ್ಯ ಅಂತ ಹೇಳ್ತಾರೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ, ನಾನು ನಿಂಗೆ 1000 ಸಲ ಹೇಳಿ ಅಂತಾನೆ, ನನಗೆ ಬರಲ್ಲ, ನನಗಿಷ್ಟ ಇಲ್ಲ, ನೀನು ಆಸೆ ಪಟ್ಟಂಗೆ ನೀನು ದುಡಿದು ಮೇಲೆ ಬಂದು ಸನ್ಮಾನ ಮಾಡಿಸ್ಕೊತಿದ್ಯಾ, ನಾನು ಏನು ಮಾಡಿಲ್ಲ, ನಾನು ಅಚೀವ್ಮೆಂಟ್ ಏನೋ ಮಾಡಬೇಕು ಅಂತ ಅನ್ಕೋತಿದ್ದೆ, ಅಂಥದ್ರಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ನಂದೊಂದು ಷರತ್ತಿದೆ, ಬರಬೇಕು ಅಂದರೆ ನೀನು ಅದು ಮಾಡ್ತೀಯಾ ಅಂತ ಕೇಳ್ತಾರೆ. ಏನು ಮಾಡಬೇಕು, ನನಗೆ ಡಿವೋರ್ಸ್ ಕೊಡು ಅಂತ ಹೇಳ್ತಾರೆ. ಏನು ಅದನ್ನ ಮಕ್ಕಳಾಟ ಅಂತ ಅಂದ್ಕೊಂಬಿಟ್ಟಿದ್ಯಾ ಕಾವ್ಯ, ಯಾವಾಗಲೂ ಡಿವೋರ್ಸ್ ಅಂತ ಕೇಳ್ತಿದ್ದಿಲ್ಲ, ಅವತ್ತೇ ಹೇಳ್ತಾರೆ ನನ್ನ ಪ್ರಾಣ ಬೇಕಾದರೂ ತಗೋ, ನಾನು ಡಿವೋರ್ಸ್ ಮಾತ್ರ ಕೊಡಲ್ಲ ಅಂತ ಹೇಳ್ದಿರ್ತಾನೆ. ನೀನು ಹಂಗೂ ಡಿವೋರ್ಸ್ ಬೇಕೇ ಬೇಕು ಅಂತ ಅಂದರೆ ನೀನು ಅನ್ಕೋ, ಬಯಸ್ಕೊ, ಆದಷ್ಟು ಬೇಗ ಮಹಾದೇವ ಸತ್ತೋಗ್ಲಿ ಅಂತ, ಆಗ ನಾನು ಸತ್ತೋದ್ಮೇಲೆ ನಿನಗೆ ಡಿವೋರ್ಸ್ ಸಿಗುತ್ತೆ, ಹಂಗಂತ ಅಂದ್ಕೊಳ್ಳಲ್ಲ ಅಲ್ವಾ ನೀನು ಆ ಥರ ಹುಡುಗಿ ಅಲ್ಲ ಅಂತ ನನಗೆ ಗೊತ್ತು, ಯಾವತ್ತಾದರೂ ಒಂದಿನ ನೀನು ನನ್ನನ್ನು ಅರ್ಥ ಮಾಡ್ಕೋತೀಯ ಕಾವ್ಯ, ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಆಯಿತಾ ಅಂತ ಹೇಳ್ತಾರೆ. ಇಲ್ಲ, ನಾನು ಯಾವತ್ತೂ ಕೂಡ ಅರ್ಥ ಮಾಡ್ಕೊಳ್ಳಲ್ಲ, ಆದಷ್ಟು ಬೇಗ ನಾವು ದೂರ ಆಗೋ ಕಾಲ ಬಂದೇ ಬರುತ್ತೆ ಮಹಾದೇವ ಅಂತ ಹೇಳ್ತಿರ್ತಾರೆ. ಯಾಕೆ ಕಾವ್ಯ ಈ ಥರ ಎಲ್ಲ ಮಾತಾಡ್ತೀಯಾ ಆಯಿತಾ, ನನ್ನ ಪ್ರಾಣ ಇರೋವರೆಗೂ ಕೂಡ ನಾನು ಡಿವೋರ್ಸ್ನ ಕೊಡಲ್ಲ, ನಾನು ಕೊಡೋಕ್ಕೆ ಇಷ್ಟನೂ ಪಡಲ್ಲ, ಕೊಟ್ಟು ನಿನ್ನಿಂದ ನನಗೆ ದೂರ ಹಾಕಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹೀಗೆಲ್ಲ ಮಾತಾಡ್ತೀಯಾ ಮಹಾದೇವ ನೀನು, ನನಗೆ ಬೇಕಾದ ದಿನ ಕೊಟ್ಬಿಡು, ನಾನು 1000 ಸಲ ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ಇಲ್ಲ ಅಂತಂದರೆ ನಾನು ಬರಲ್ಲ ಫಂಕ್ಷನ್ಗೆ, ಏನು ಮಾಡ್ತೀಯಾ ನೋಡು ಅಂತ ಹೇಳ್ತಾರೆ. ಸರಿ ಬಿಡು ಆಯಿತು, ಬರಬೇಡ, ನೀನು ಮನೇಲೇ ಇರು ಆಯಿತಾ ಅಂತ ಹೇಳ್ತಾರೆ. ಮತ್ತು ಸುಮ್ಮನೆ ಹೋಗಬೇಕು, ನನ್ನ ಪದೇ ಪದೇ ನೀನು ಈ ರೀತಿ ಕರಿಬೇಕು ಅಂತಂದರೆ ನೀನು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳು, ನಾನು ಅಲ್ಲಿಗೆ ಬರ್ತೀನಿ, ಮಾತು ಕೊಡು, ಅಲ್ಲಿಂದ ಬಂದಮೇಲೆ ಡಿವೋರ್ಸ್ ಪೇಪರ್ಗೆ ಸೈನ್ ಆಗ್ತೀನಿ ಅಂತ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲ ಆಗೋಕ್ಕಿಲ್ಲ ಅಂತ ಹೇಳ್ತಿಲ್ವಾ, ಯಾರು ಏನೇ ಪಿತೂರಿ ಮಾಡಿದ್ರು, ಏನೇ ಮಸ್ಲತ್ ಮಾಡಿದ್ರು ಕೂಡ ನಾನು ನಿನಗೆ ಡಿವೋರ್ಸ್ ಕೊಡಲ್ಲ ಕಾವ್ಯ, ಆಯಿತು ಇದೇ ಮಾತಾ, ಸರಿ ಆಯಿತು, ನಿನ್ನ ಪಾಡಿಗೆ ನೀನು ಇರೋದನ್ನು ಕಲ್ತ್ಕೊ, ಆಯಿತು ಕಾವ್ಯ, ಎಷ್ಟು ದಿವಸ ಇರ್ತೀಯ ಅಂತ ನಾನು ನೋಡ್ತೀನಿ, ನಿನಗೆ ಡಿವೋರ್ಸ್ ಬೇಕೋ ಇಲ್ಲ ಈ ಮಹಾದೇವನ ಪ್ರೀತಿ ಹೆಚ್ಚಾಗಬೇಕು ಗೊತ್ತಾಗುತ್ತೆ ನಿನಗೇನೆ ಅಂತ ಹೇಳ್ತಾ ಇರ್ತಾಳೆ. ಹೌದು ಆಯಿತು ಬಿಡು, ನೋಡೋಣ ಮಹಾದೇವ, ಆದಷ್ಟು ಬೇಗ ನಾನು ನೀನು ದೂರ ಆಗೋ ಕಾಲ ಬಂದೇ ಬಿಡುತ್ತೆ, ಆ ಕಾಲ ನಿನಗೆ ಬೇಕು ಅಂದರೆ ನಾನು ಬೇಗ ತೀರೋಗಬೇಕು, ಬೇಗ ಸತ್ತೋದ್ರೆ ಮಾತ್ರ ನಿನಗೆ ಡಿವೋರ್ಸ್ ಕೊಡೋಕ್ಕೆ ಸಾಧ್ಯ. ಯಾಕೆ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ಯಾ ಹಂಗೆ ಅಂದ ತಕ್ಷಣ, ನೋಡು ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ಪ್ರೀತಿ ಇದೆ, ಹಾಗಾಗಿ ನಿನ್ನ ಕಣ್ಣಲ್ಲೂ ಕೂಡ ನೀರು ಬರ್ತಿದೆ, ಇದೇ ನಿಜವಾದ ಪ್ರೀತಿ ಕಾವ್ಯ, ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ ಮಹಾದೇವ. ಹೋಗೋ ಸುಮ್ಮನೆ, ಆ ಥರ ಏನೂ ಇಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಪ್ರೇಮ ಕಾವ್ಯಗೆ ಕಾಲ್ ಮಾಡ್ತಿರ್ತಾರೆ, ಎಲ್ಲರೂ ಕೂಡ ಕಾವ್ಯನ ನೆನೆಸ್ಕೊತಿರ್ತಾರೆ, ಹಾಗಾಗಿ ಅವಳು ಕೂಡ ಕಾಲ್ ರಿಸೀವ್ ಮಾಡಲ್ಲ. ಮಹಾದೇವ ಬೇಜಾರು ಮಾಡ್ಕೊತಾಳೆ. ಕಲ್ಯಾಣಿ ಯಾಕಪ್ಪ ಮಹಾದೇವ ನೀನು ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ, ಈ ಫಂಕ್ಷನ್ ನಿನಗೋಸ್ಕರ ಕಣೋ, ನಿನಗೆ ಸನ್ಮಾನ ಮಾಡ್ತಿರೋದು, ಸೊ ನೀನು ಖುಷಿಯಾಗಿರಬೇಕು, ಕಾವ್ಯ ಬರ್ದವ್ರು ಪರವಾಗಿಲ್ಲ, ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಆಯಿತು ಬಿಡು, ಅವಳು ಅಲ್ಲೇ ನೋಡ್ತಾಳೆ ಅಂತ ಹೇಳ್ತಾಳೆ. ಫೋನ್ ರಿಸೀವ್ ಮಾಡೋದಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ, ಬಾ ಹೋಗೋಣ ಅಂತ ಹೇಳಿಬಿಟ್ಟು ಕಲ್ಯಾಣಿ ಎಲ್ಲರೂ ಕೂಡ ಫಂಕ್ಷನ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಆದರೂ ಕೂಡ ಮಹಾದೇವ್ ಮನಸ್ಸಲ್ಲಿ ಕೊರೆತಿರುತ್ತೆ, ಕಾವ್ಯ ಬರಬೇಕಿತ್ತು, ಕಾವ್ಯ ಬಂದಿದ್ರೆ ಚೆನ್ನಾಗಿರ್ತಿತ್ತು
ಅಂತ. ಹಾಗೆ ಹೋಗ್ಬೇಕಾದ್ರೆ ಒಂದು ಫೋನ್ ಕಾಲ್ ಕೂಡ ಬರುತ್ತೆ. ಭರತ್ ಫೋನ್ ಮಾಡ್ತಾನೆ, ಈ ನನ್ನ ಮಗ ಯಾಕೆ ಫೋನ್ ಮಾಡಿದ್ದಪ್ಪ, ಏನಪ್ಪ ಮಹಾದೇವ ಭಾರಿ ಫಾಸ್ಟ್ ಆಗಿದೆಯಾ, ಏನು ಇಸ್ತ್ರಿ ಮಾಡೋ ಐರನ್ ಹಾಕೊಂಡು ಬಲೆ ಮಿಂಚ್ತಾ ಇದೆಯಾ, ನಿನ್ಗೇನ್ಲ ಅದೆಲ್ಲ ಕಟ್ಕೊಂಡು, ನೀನು ಯಾಕೆ ಫೋನ್ ಮಾಡಿದ್ಯಾ ಅನ್ನೋದನ್ನ ಬೊಗಳು ಅಂತ ಹೇಳ್ತಾರೆ. ಹಲೋ, ಸ್ವಲ್ಪ ಈ ಕಡೆ ತಿರುಗಿ ನೋಡು ಮಹಾದೇವ, ಏನು ತುಂಬ ಫಾಸ್ಟಾಗಿ ಮೆರಿತಿದ್ಯಾ, ಇಷ್ಟೊಂದು ಮೆರಿಬೇಡ ಆಯಿತಾ, ಕೆಳಗೆ ಬಿದ್ದುಬಿಡ್ತೀಯ, ನಾನು ಮೆರಿತೀನೋ ಬಿಡ್ತೀನೋ ನಿನ್ಗೆ ಯಾಕ್ಲಾ ಅವೆಲ್ಲವ, ನೀನು ಯಾಕೆ ಫೋನ್ ಮಾಡಿದ್ದು, ನೀನು ಈಗ ಕಪ್ಪಿ ಬುದ್ಧಿ ನನ್ನ ಹತ್ರ ತೋರ್ಸೋಕೆ ಬರಬೇಡ, ಸ್ವಲ್ಪ ತಿರುಗಿ ನೋಡಪ್ಪ ಈ ಕಡೆ ಅಂತ ಹೇಳ್ತಾನೆ. ನೀನೇನು ಇಲ್ಲೇ ಇದೆಯಾ, ನಾನು ಸೆಕ್ಯೂರಿಟಿಗೋಸ್ಕರನೇ ಬಂದಿದ್ದೀನಿ ಆಯಿತಾ, ನಾನು ಮನ್ಸು ಮಾಡಿದರೆ ಇಲ್ಲಿ ಸಲ್ಲದೆಲ್ಲ ಕತೆಗಳನ್ನ ಹುಟ್ಟಾಕಿ ನಿನಗೆ ಮಾಡ್ತಿರೋ ಸನ್ಮಾನನ ನಿಲ್ಲಿಸ್ಬೋದು ಗೊತ್ತಾಯ್ತಾ, ಆದರೆ ಸುಮ್ಮನೆ ಇದ್ದೀನಿ, ಯಾಕೆ ಅಂದರೆ ನನ್ನ ಫ್ರೆಂಡ್ ಗಂಡ ಅಂತ ಸುಮ್ಮನೆ ಏನು ನಿಂಗೆ ಅಷ್ಟೊಂದು ಧೈರ್ಯ ಇದೆಯಾ, ಏನು ಸನ್ಮಾನ ಕೊಟ್ಟಿರೋದು ನಿಮ್ಮ ಅಪ್ಪನ ಮನೆದು ಅಂದ್ಕೊಂಡಿದ್ಯಾನಲ್ಲ, ಇದು ಕೊಟ್ಟಿರೋದು ಸರ್ಕಾರದಿಂದ ಕೊಟ್ಟಿರೋದು, ನನ್ನ ಒಂದು ಕಷ್ಟಪಟ್ಟು ಶ್ರಮಕ್ಕೋಸ್ಕರ ಕೊಟ್ಟಿರೋದು, ಅದಿಮ್ಕೊಂಡು ನಿನ್ನ ಪಾಡಿಗೆ ನೀನು ಇರೋದನ್ನು ಕಲಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾವ್ಯ ರೂಮಲ್ಲಿ ಹಾಗೆ ಓದ್ತಾ ಇರ್ತಾಳೆ. ಮಹಾದೇವ ಅಲ್ಲಿಗೆ ಬಂದು ಸೀರೆ ತೊಗೊಂಬರ್ತಾಳೆ. ಏನಿದು ಅಂತ ಕೇಳ್ತು. ಸೀರೆ ಕಾವ್ಯ, ನಾನು ನಿನ್ನನ್ನು ಕೇಳಿದ್ನ, ಇಲ್ಲ ನನ್ನ ಹೆಂಡ್ತಿಗೆ ಅವಳು ಆಸೆಗೆ ನಾನು ಕೊಡಿಸ್ಬೇಕಾದ್ರೆ ನನ್ನ ಕರ್ತವ್ಯ ಅಲ್ವಾ, ಸೊ ಹಂಗಾಗಿ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ನಾನು ಇನ್ನೊಂದು ಸೀರೆ ಕೊಡು ಅಂತ ನಾನು ನಿನ್ನ ಕೇಳಲೂ ಇಲ್ಲ, ಫಂಕ್ಷನ್ಗೆ ಉಟ್ಕೊಂಬರೋಕ್ಕೇನು ಫಂಕ್ಷನ್ನ, ನಾನು ನಿನ್ನ ಫಂಕ್ಷನ್ಗೆ ಬರ್ತೀನಿ ಅಂತ ಹೇಳಿದ್ದ, ಇಲ್ವಲ್ಲ, ನಾನು ಯಾವಾಗ ಬರ್ತೀನಿ ಅಂತ ಅಂದೆ, ನಾನು ಬರಲ್ಲ, ಯಾಕೆ ಕಾವ್ಯ ಹಿಂಗೆ ಹೇಳ್ತಿದ್ಯಾ, ನನ್ನ ಶಕ್ತಿನೇ ನೀನು ಆಯಿತಾ, ನನ್ನ ಸ್ಫೂರ್ತಿನೇ ನೀನೇ ಬರಲ್ಲ ಅಂತಂದರೆ ನಾನು ಏನು ಕಾವ್ಯ ಇದು ಹಿಂಗೆ ಹೇಳ್ತಿದ್ಯಾ, ತಪ್ಪು ಹಂಗೆಲ್ಲ ಮಾತಾಡಬೇಡ, ನಿಜ ಹೇಳು, ನನ್ನ ಕಿವಿ ಯಾಕೋ ಗುಯ್ಯಿ ಅಂತಿದೆ, ನಾನು ಮಹಾದೇವ ಒಂದೇ ಸಲ ಹೇಳ್ತಿರೋದು, ನಾನು ಫಂಕ್ಷನ್ಗೆ ಬರ್ತಾ ಇಲ್ಲ ಅಂತ ಹೇಳಿದೆ, ನೀನು ಸಾಧನೆ ಮಾಡಿ ನೀನು ಸನ್ಮಾನ ಮಾಡ್ತಿದ್ದಾರೆ, ನಾನೇನೋ ಮಾಡಿದ್ದೀನಿ, ನನ್ನ ಆಸೆ ಕನಸುಗಳಿಗೆಲ್ಲ ಬೇರೆಯೇ ಇದೆ, ಅದಕ್ಕೆಲ್ಲ ಕೊಳ್ಳಿ ಇಟ್ಟನು ಬೆಂಕಿ ಇಟ್ಟನು ನೀನು, ಆದ್ರೆ ಹಂಗಾಗಿ ನಾನು ಅಲ್ಲಿ ಹೇಗೆ ನೋಡೋಕ್ಕೆ ಬರಲಿ ನಾನು, ನನ್ನ ಆಸೆ ಕನಸುಗಳು ಇನ್ನೂ ಯಾವುದು ಕೂಡ ಈಡೇರಿಲ್ಲ, ಈ ಮನೇಲಿ ನನ್ನ ಆಸೆ ಕನಸುಗಳಿಗೆ ಯಾರು ಕೂಡ ಬೆಲೆನೂ ಕೂಡ ಕೊಡ್ತಾ ಇಲ್ಲ, ಯಾಕೆ ಕಾವ್ಯ ಹಿಂಗಂತೀಯ, ನಾನಿದ್ದೀನಿ ನಿನ್ನ ಜೊತೆ, ನೀನು ಏನು ಮಾಡ್ತೀಯ ಮಾಡು, ನಾನು ನಿನ್ನ ಜೊತೆ ನಿಂತ್ಕೊತೀನಿ ಬೆನ್ನೆಲುಬಾಗಿ, ಬೇಕಾಗಿಲ್ಲ ನೀನು ಯಾವ ಬೆನ್ನೆಲುಬು ನಿಂತ್ಕೊಳ್ಳು, ನನಗೆ ಸಾಥ್ ಕೊಡೋದು ಬೇಕಾಗಿಲ್ಲ, ನಾನೇ ನನ್ನ ಕಾಲ ಮೇಲೆ ನಿಂತ್ಕೊತೀನಿ, ನೀನು ಓದು ಅಂತ ಅಂದೆ, ಅದು ಹವ್ಯಾಸ ಅಂದ ನೀನು ಅಂದ್ಕೊಂಡೆ ಆಯಿತಾ, ನನ್ನ ಜೀವನ ಅಂದೆ, ನೀನು ನನ್ನ ಅಂಗಲ್ಲಿದೆಯಾ ಅಂತ ನೀನಂದೆ, ಆದರೆ ನನಗೆ ಈ ರೀತಿ ಇರೋಕ್ಕಾಗ್ತಿಲ್ಲ ಮಹಾದೇವ, ದಯವಿಟ್ಟು ಪ್ಲೀಸ್ ನನ್ನನ್ನು ಹಿಂಸೆ ಮಾಡಬೇಡ ಬಾ ಅಂತ, ನನಗೆ ಇಷ್ಟ ಇಲ್ಲ ಬರೋಕ್ಕೆ, ಹಾಗಾಗಿ ನಾನು ಬರೋದಿಲ್ಲ, ಪದೇ ನಿಂಗೆ ಒಂದೇ ಸಲ ಹೇಳೋದು, ನನ್ನ ಆಸೆ ಕನಸನ್ನೆಲ್ಲ ನುಚ್ಚು ನೂರು ಮಾಡಿದಂತಹ ನೀನು ಆಯಿತಾ, ನಿನ್ನಿಂದ ಯಾವತ್ತು ನನಗೆ ಮುಕ್ತಿ ಸಿಗುತ್ತೋ ಅವತ್ತೇ ನಾನು ಖುಷಿಯಾಗಿರ್ತೀನಿ, ಅವತ್ತೇ ನಾನು ಹಕ್ಕಿ ಥರ ಹಾರಾಡೋದಕ್ಕೆ ಇಷ್ಟಪಡ್ತೀನಿ, ಅದ್ಬಿಟ್ಟು ಹಿಂಗೆ ಮೇಲಿಂದ ಮೇಲೆ ಬಂದು ಫೋರ್ಸ್ ಮಾಡಬೇಡ ಮಹಾದೇವ, ತುಂಬ ಬೇಜಾರು ಮಾಡಿಕೊಂಡು, ಕಾವ್ಯ ಯಾಕೆ ಈಗ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ, ನನ್ನ ಬೆನ್ನೆಲುಬಾಗಿ ನಿಂತು ನನ್ನ ಒಳ್ಳೆ ಒಂದು ಯಶಸ್ಸಿಗೆ ಸಾಥ್ ಕೊಟ್ಟೋಳು ನೀನು ಅಂದ್ಕೊಂಡಿದ್ಯಾ ಮಹಾದೇವ, ಆ ಥರ ನಾನಲ್ಲ ಆಯಿತಾ, ಕಾವ್ಯ ಹಿಂಗೆಲ್ಲ ಮಾತಾಡ್ತಿದ್ಯಾ, ಮನಸ್ಸು ತುಂಬ ಬೇಜಾರಾಗುತ್ತೆ ಕಾವ್ಯ, ನೀನು ಏನೇ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ನೀನು ಇದನ್ನೆಲ್ಲ ತರೋದು ಸಿಂಪದಿಗಿಡ್ಸೋದು ಅದನ್ನೆಲ್ಲ ಮಾಡಬೇಡ ಮಹಾದೇವ, ನಂಗೆ ಅದೆಲ್ಲ ಇಷ್ಟ ಇಲ್ಲ, ನನಗೆ ನನ್ನ ಆಸೆ ಕನಸುಗಳೇ ದೊಡ್ಡದು, ಅವನ್ನೆಲ್ಲ ನುಚ್ಚು ನೂರಾಗಿದೆ, ಅದನ್ನೆಲ್ಲ ನಾನು ಓದಬೇಕು, ಮಾಡಬೇಕು, ಸಾಧಿಸ್ಬೇಕು ಅಂತ ಹೇಳ್ತಿರ್ತಾಳೆ. ಸರಿ ಆಯಿತು ಬಿಡು, ನಿನ್ಗಿನ್ನು ಎಷ್ಟು ಹೇಳಿದ್ರು ಅಷ್ಟೇ ನಿನಗೆ ಅರ್ಥನೇ ಆಗೋಲ್ಲ, ಈ ಮಹಾದೇವನ ಒಂದು ನಂಬಿಕೆ ನಿಂಗೆ ಯಾವತ್ತಾದ್ರೂ ಒಂದಿನ ಗೊತ್ತಾಗೇ ಆಗುತ್ತೆ, ಆಗ ಈ ಮಹಾದೇವನ ನೆನೆಸ್ಕೋತೀಯ, ಮಹಾದೇವನ ಹತ್ರ ಪ್ರೀತಿ ಹುಡ್ಕೊಂಡು ಬರ್ತೀಯ, ನಾನು ಪ್ರೀತಿ ಎಂಥದ್ದು ಅಂತ ನೀನೊಬ್ಳಿಗೆ ಮಾತ್ರ ಗೊತ್ತು ಅಂದ್ಕೊಂಡಿದ್ದೆ, ಆ ಪ್ರೀತಿ ನನ್ನಲ್ಲೇ ಇರಲಿ ಕಾವ್ಯ, ನಿಂಗೆ ಇಷ್ಟ ಇದ್ದರೆ ಉಟ್ಕೊಂಡು ಬಾ, ಬರಲ್ಲ ಅಂತಂದರೆ ಇಟ್ಸ್ ಓಕೆ ಪರವಾಗಿಲ್ಲ, ಬರಲಿಲ್ಲ ಅಂದರೆ ಈ ಸೀರೆನ ಬೆಂಕಿ ಹಾಕಿ ಸುಟ್ಟಾಕ್ಬಿಡು ಅಂತ ಹೇಳ್ತಾನೆ. ಇದು ಇವತ್ತಿನ